ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 12 ವಿದ್ಯಾರ್ಥಿಗಳು ಅಸ್ವಸ್ಥ. ಮುಗಳಖೋಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಘಟನೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗ್ರಾಮ. ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ್ದ ಎಲ್ಕೆಜಿ ಯುಕೆಜಿ ತರಗತಿಯ 51 ಮಕ್ಕಳು. ಊಟ ಸೇವನೆ ಬಳಿಕ ವಾಂತಿ ಭೇದಿಯಿಂದ ಅಸ್ವಸ್ಥ. ಕೂಡಲೇ ತೀವ್ರ ಅಸ್ವಸ್ಥಗೊಂಡ 12 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಮುಧೋಳ ತಾಲೂಕಾ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆ. 12 ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ರವಾನೆ. ಆಸ್ಪತ್ರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಭೇಟಿ. ಶಾಲೆಯಲ್ಲಿನ ಆಹಾರ ಮತ್ತು ನೀರಿನ ಮಾದರಿ ಸಂಗ್ರಹ ಪ್ರಯೋಗಾಲಯಕ್ಕೆ ರವಾನೆ. ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶ. 8 ಜನ ಅಧಿಕಾರಿಗಳ ತನಿಖಾ ಸಮಿತಿ ರಚಿಸಿ ಆದೇಶಿಸಿದ ಜಿಲ್ಲಾಧಿಕಾರಿ ಸಂಗಪ್ಪ. ಇಲ್ಲಿ ಮಧ್ಯಾಹ್ನ ಏನಾಗಿತ್ತು ಅಂದರೆ 270ಕ್ಕಿಂತ ಜಾಸ್ತಿ ಹುಡುಗರು ಊಟ ಮಾಡಿದ್ದಾರೆ. ಅಲ್ಲಿ LKG UKG 1, 2, 3 ಇದ್ದಾವೆ. ಅದರಲ್ಲಿ LKG UKG ಮಕ್ಕಳು 50 ಜನ ಇದ್ದಾರೆ. ಆ LKG UKG ಮಕ್ಕಳಲ್ಲಿ ಒಂದು 11 ಜನಕ್ಕೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. 2 ಗಂಟೆ ಊಟ ಮಾಡಿದ ತಕ್ಷಣ 4% ಅಸ್ತವ್ಯಸ್ತ ಆಗಿದೆ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿತ್ತು, ಅವ್ರಿಗೆಲ್ಲರಿಗೂ ವಾಮಿಟ್ ಆಗಿತ್ತು. ಅವ್ರಿಗೆ ಕೆಲವೊಂದು ಡಿಸೆಂಟ್ರು ಸ್ಟಾರ್ಟ್ ಆಗಿತ್ತು. ಅವ್ರನ್ನ ನಾವು ಸರ್ಕಾರ ಹಾಸ್ಪಿಟಲ್ ಕರ್ಕೊಂಡ್ಬಂದು ಬಂದ ತಕ್ಷಣ 11 ಮಕ್ಕಳಲ್ಲಿ 8 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಇನ್ನು 3 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಸ್ವಲ್ಪ ಜಾಸ್ತಿ ಡಿಹೈಡ್ರೇಷನ್ ಇರೋದ್ರಿಂದ ಅವ್ರು ನಾವು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅದನ್ನು ನಾವು ರವಾನೆ ಮಾಡಿದ್ದೀವಿ. ಮಿಕ್ಕಿದ ಮಕ್ಕಳೆಲ್ಲ ಇಲ್ಲೇ ಸ್ಟೇಬಲ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದೆ ನಾವು ಅದನ್ನು ಈಗ ಅಲ್ಲಿ ಅದಕ್ಕೆ ಆ ರೀತಿ ಆಯಿತು, ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ನೀರಿಂದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯಾ, ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ನಾವೊಂದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದೆ ಈ ರೀತಿ ಆಗಲಿ ನೋಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ವೈದ್ಯರೆಲ್ಲರೂ ಈಗ ವ್ಯವಸ್ಥಿತವಾಗೆಲ್ಲ ಮಾಡಿಬಿಟ್ಟು ಟೇಬಲ್ ಮಾಡ್ತಾ ಇದ್ದೀವಿ. ಯಾವುದೇ ಅಂತ ವಾಯಿದ ಕರ್ನಾಟಕ ನಡೆದಿಲ್ಲ. ಬಟ್ ಇನ್ನು ಈ ರೀತಿ ಆಗದೇ ಇರುವಾಗ ನಾವು ಮತ್ತೆ ಚೆಕ್ ಮಾಡಿ BO ಸರ್ ಮತ್ತು ನಾವೆಲ್ಲ UOS ಎಲ್ಲ ಸೇರಿ ಅದನ್ನ ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತೇಳಿ